ಸುದೀಪ್ ಕುಮಾರ್ ರೆಡ್ಡಿ ಮೇಲೆ ಒಂದು ಕಂಪ್ಲೇಂಟ್ ನಿನ್ನೆ ಬಂದಿರೋದು ಅದ್ರ ಬಗ್ಗೆ ಸರ್ ಈಗ ಧರ್ಮಸ್ಥಳ SIT ಕೇಸ್ ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ರು. ಹಾಂ, ಏನೇನಾಯಿತು ಸರ್? ಇದು ಮಂಗಳೂರು ಸಿಟಿನಲ್ಲಿ ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿ ಭಾಳ ಚೆನ್ನಾಗಿದೆ ಲಾಸ್ಟ್ 1 ಇಯರಿಂದ. ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಒಂದು ಏನು ಒಳ್ಳೆಯ ಕೆಲಸ ಇಲ್ಲಿ ನಗರ ಪೊಲೀಸ್ ಕಮಿಷನರ್ ಮತ್ತು ಬೇರೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಅದನ್ನು ಮುಂದುವರಿಸಬೇಕು ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ವರ್ಗಾವಣೆ ವಿಚಾರದಲ್ಲಿ ತುಂಬ ಇದಾಗ್ತಾ ಇದೆ. ಭೇಟಿ ಮಾಡಿದ್ರು, ನಿಮ್ಮನ್ನ ಭೇಟಿ ಮಾಡಿದ್ದಾರೆ. ಇಲ್ಲ, ಅದು ಬಹಳ ಜನ ಇಲ್ಲಿ ನಾರ್ತ್ ಕರ್ನಾಟಕದವರು ಇಲ್ಲಿ ಭಾಳ ಜನ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವು 10 ವರ್ಷ ಆದಮೇಲೆ ಒನ್ ಟೈಮ್ ನಾವು 1 ಯೂನಿಟಿಂದ ಇನ್ನೊಂದು ಯೂನಿಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅದರ ಗೌರ್ಮೆಂಟ್ ಜಿಯೋ ಪ್ರಕಾರ. ಅದರ ಪ್ರಕಾರ ಯಾರು ಕಂಪ್ಲೀಟ್ ಮಾಡ್ತಾರೆ ಅವ್ರಿಗೆ ಹಂತ ಹಂತವಾಗಿ, ಯಾಕಂದರೆ ಇಲ್ಲಿ ಕೆಲಸ ಹ್ಯಾಂಪರ್ ಆಗಬಾರ್ದು ಮತ್ತು 15% ಜಾಸ್ತಿ ವೇಕೆನ್ಸಿ ಆಗಬಾರ್ದು, ಆ ಒಂದು ಮಾನದಂಡನೆ ಇಟ್ಕೊಂಡು ನಾವು ವರ್ಗಾವಣೆ ಆದೇಶ ಮಾಡ್ತಾ ಇದ್ದೀವಿ. ಕಮಿಷನರ್ ಸುದೀಪ್ ಕುಮಾರ್ ರೆಡ್ಡಿ ಮೇಲೆ ಒಂದು ಕಂಪ್ಲೇಂಟ್ ನಿನ್ನೆ ಬಂದಿರೋದು ಅದ್ರ ಬಗ್ಗೆ ಸರ್ ಈಗ ಧರ್ಮಸ್ಥಳ SIT ಕೇಸ್